hello friends, welcome back to YouTube channel. Today we will discuss the difference between of DBMS and RDBMS. ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಕೆಲವೊಂದು SQL ಬಗ್ಗೆ ಹೇಳಿದ್ದೆ ಮತ್ತು DBMS ಡೇಟಾಬೇಸ್ ಬಗ್ಗೆ ಹೇಳಿದ್ದೆ. ನೀವು ಆ ವಿಡಿಯೋಸ್ ಏನಾದರೂ ನೋಡಿಲ್ಲ ಅಂತಂದರೆ ನನ್ನ ಒಂದು ವೀಡಿಯೋಸ್ಗೆ ಹೋಗಿ ಚೆಕ್ ಮಾಡಿ. SQL ಪ್ಲೇ ಲಿಸ್ಟಲ್ಲಿದೆ. ಒಂದೊಂದಾಗಿ ವಿಡಿಯೋ ನೋಡಿದರೆ ನೆಕ್ಸ್ಟ್ ಬರ್ತಕ್ಕಂಥ ಎಲ್ಲ ವೀಡಿಯೋಗಳಿಗೂ ನಿಮಗೆ ಅರ್ಥ ಆಗ್ತದೆ. ಮಿಡಲಲ್ಲಿ ನೋಡಿದರೆ ನಿಮಗೆ ಯಾವುದೇ ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಸಿಗೋದಿಲ್ಲ. ಸೊ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ, ಇನ್ನೊಂದು ಇನ್ಫಾರ್ಮೇಷನ್ ಸಿಗೋದಿಲ್ಲ. ಸೊ ಒಂದು ಕಡೆಯಿಂದ ನೋಡಿ ವಿಡಿಯೋಸ್ ಅರ್ಥ ಆಗ್ತದೆ. ನೆಕ್ಸ್ಟು ನೀವು ಯಾವುದೇ ಒಂದು ಕೋರ್ಸ್ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಇವಾಗ ನಮ್ಮ ಒಂದು ಫ್ರೆಂಡ್ಸ್ ಡಿಪ್ಲೊಮಾದವರಾಗಿರ್ಬೋದು, BBA ಆಗಿರ್ಬೋದು, BSc ಅವರಾಗಿರ್ಬೋದು, ಪ್ರತಿಯೊಬ್ಬರು ಸಹ ಆಫ್ಟರ್ ಎಜುಕೇಷನ್ ದೇ ವಿಲ್ ಟೇಕನ್ ಕೋರ್ಸ್ ತೊಗೊಂಡ್ಬಿಟ್ಟು ನೆಕ್ಸ್ಟು ಒಂದು ಜಾಬಿಗೆ ಟ್ರೈ ಮಾಡ್ತಾರೆ. ನೀವು ಕೋರ್ಸ್ ತಗೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಇದು ಮಾಡಬೇಡಿ ಫ್ರೆಂಡ್ಸ್. ಏನೇ ಒಂದು ನಿಮ್ಮ ಒಂದು ಮೈಂಡ್ಸೆಟ್ ನೀವು ಸ್ಟ್ರಾಂಗಾಗಿ ಇಟ್ಕೊಂಡ್ರೆ ನೀವೇ ಓದಿ ಒಂದು 2 ಮಂತ್ಸ್ ಒಳಗಡೆ ನೀವು ಜಾಬಿಗೆ ಅಪ್ಲೈ ಮಾಡ್ಬೋದು. ನಿಮ್ಮ ಮೈಂಡ್ಸೆಟ್ ಹೇಗಿರುತ್ತೆ ಹಾಗೆ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ ಡಿಫ್ರೆನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಡಿಫ್ರೆನ್ಸು ಇಂಟರ್ವ್ಯೂವಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಒಂದು ಡಿಫ್ರೆನ್ಸನ್ನು ನೆನ್ಪಿಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ಈಸಿ ಇದೆ. ನಾವಿವತ್ತು ಡಿಫ್ರೆನ್ಸ್ನ ನೋಡೋಣ. ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಫ್ರೆಂಡ್ಸ್, DBMS ಅಂತ ಕರಿತೀವಿ. DBMS ಅಂದರೆ ಏನು? ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಡೇಟಾಬೇಸ್ ಅಂದರೆ ಏನು? ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ. ಡೇಟಾಬೇಸ್ ಅಂದರೆ ಏನಪ್ಪ ಅಂದರೆ, ಡೇಟಾಬೇಸ್ ಈಸ್ ಎ ಪ್ಲೇಸ್ ವಿ ಕ್ಯಾನ್ ಸ್ಟೋರ್ ದಿ ಡೇಟಾ ಇನ್ ದಿ ಫಾರ್ಮ್ ಆಫ್ ಸಿಸ್ಟಮ್ಯಾಟಿಕ್ ಆ್ಯಂಡ್ ಆರ್ಗನೈಸ್ಡ್ ಮ್ಯಾನರ್. ಡೇಟಾಬೇಸ್ ಅಂದರೆ ಅದೊಂದು ಪ್ಲೇಸ್. ಇವಾಗ ನಾವು ಒಂದು ರ್ಯಾಕಲ್ಲಿ ಯಾವ ರೀತಿಯಾಗಿ ಒಂದು ಬುಕ್ಸ್ಗಳನ್ನ ಎಲ್ಲ ಜೋಡಿಸ್ತೀವೋ ನಾವು ನೋಡ್ಬೋದು. ಲೈಬ್ರರಿಲಿ ನಾವು ಒಂದು ನೀಟಾಗಿ ಒಂದು ಸಿಸ್ಟಮ್ಯಾಟಿಕ್ ವೇಯಲ್ಲಿ ಬುಕ್ಸ್ಗಳನ್ನ ಜೋಡಿಸಿರ್ತಾರೆ. ಸೇಮ್ ವೇ ಇನ್ನು ಡೇಟಾಬೇಸಲ್ಲೂ ಸಹ ನಮ್ಮ ಒಂದು ಡೇಟಾ, ನಮ್ಮ ಒಂದು ಇನ್ಫಾರ್ಮೇಷನ್ ಏನಿರುತ್ತೋ ಅದನ್ನು ಸಿಸ್ಟಮ್ಯಾಟಿಕ್ ವೇಯಲ್ಲಿ, ಮೀನ್ಸ್ ಇವಾಗ ಒಬ್ಬರು ಸ್ಟೂಡೆಂಟ್ ಇದ್ದಾರೆ, ಒಂದು ಕ್ಲಾಸ್ ಇದೆ, ಕ್ಲಾಸಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ ಅಂತಂದರೆ ಆ ಒಂದು ಸ್ಟೂಡೆಂಟ್ಸ್ ನೇಮ್ಗಳು ಎಯಿಂದ ಹಿಡಿದು ಝಡ್ವರೆಗೂ ಬರ್ತಕ್ಕಂಥ ಎಲ್ಲ ನೇಮ್ಗಳು ಸಿಸ್ಟಮ್ಯಾಟಿಕ್ಕಾಗಿ ನಾವು ಬರೀಬೇಕು. ಇಲ್ಲ ಅಂತಂದರೆ ಅದು ತಪ್ಪಾಗುತ್ತೆ. ಸೊ ಸೇಮ್ ವೇ ಈ ಡೇಟಾಬೇಸಲ್ಲೂ ಸಹ ಅಷ್ಟೇ. ಇದು ಒಂದು ಪ್ಲೇಸ್. ಇಲ್ಲಿ ನಾವು ಏನು ಮಾಡ್ತೀವಿ, ಒಂದು ಡೇಟಾನ ಸಿಸ್ಟಮ್ಯಾಟಿಕ್ಕಾಗಿ ಮತ್ತು ಒಂದು ಆರ್ಗನೈಸ್ಡ್ ಚೆನ್ನಾಗಿ ಕಾಣುವಂತೆ ಅಥವಾ ನಮಗೆಲ್ಲ ಇನ್ಫಾರ್ಮೇಷನ್ ಸಿಗುವಂತೆ ಒಂದು ಆರ್ಗನೈಸ್ ಆಗಿ ಇದು ಮಾಡ್ತೀವಿ. ಅದಕ್ಕೆ ನಾವು ಡೇಟಾಬೇಸ್ ಅಂತ ಕರಿತೀವಿ. ನಾವಿಲ್ಲಿ ನೋಡ್ಬೋದು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಇಟ್ ಈಸ್ ಎ ಸಾಫ್ಟ್ವೇರ್. ಒಂದು DBMS ಏನಿದೆಯೋ ಅದು ಒಂದು ಸಾಫ್ಟ್ವೇರ್. ಓಕೆ, ಇದನ್ನ ಎದಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದರೆ ಡೇಟಾಬೇಸ್ನ ಮೇಂಟೈನ್ ಆ್ಯಂಡ್ ಮ್ಯಾನೇಜ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಫಸ್ಟ್ ಪಾಯಿಂಟ್ ನೋಡ್ಬೋದು, ಯು ಕ್ಯಾನ್ ರೈಟ್ ಡೌನ್, ಅದರ್ವೈಸ್ ಯು ಕ್ಯಾನ್ ಟೇಕ್ ಸ್ಕ್ರೀನ್ಶಾಟ್. ಇಲ್ಲಿ ನಾವು ನೋಡ್ಬೋದು ಎದಕ್ಕೆ ಯೂಸ್ ಮಾಡ್ತೀವಿ, ಮೇಂಟೈನ್ ಆ್ಯಂಡ್ ಮ್ಯಾನೇಜ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟು DBMS ಸಾಫ್ಟ್ವೇರ್ನ ನಾವು ಎದಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದರೆ ಇದು ಒಂದು 2 ಫೀಚರ್ಸ್ನ ಪ್ರೊವೈಡ್ ಮಾಡ್ತಾ ಇದೆ. ಅದು ಒಂದು ಸೆಕ್ಯೂರಿಟಿ, ಒಂದು ಅಥರೈಸೇಷನ್. ಸೆಕ್ಯೂರಿಟಿ ಅಂತಂದರೆ ಇವಾಗ ಒಂದು ಏನೇ ಇನ್ಫಾರ್ಮೇಷನ್ನು ಡೇಟಾಬೇಸನ್ನು ನಾವು ತೆಗೆದುಕೊಳ್ತೀವಿ ಅಂತ ಅದಕ್ಕೊಂದು ಸೆಕ್ಯೂರ್ ಇರುತ್ತೆ. ನೆಕ್ಸ್ಟ್ ಅಥರೈಸೇಷನ್ ಅಂತಂದರೆ ಆ ಒಂದು ಎಲ್ಲ ರೈಟ್ಸು ನಾವೇನೇ ಒಂದು ಸ್ಟೋರ್ ಮಾಡ್ತೀವಿ, ಡಿಲೀಟ್ ಮಾಡ್ತೀವಿ, ಅದೇನೇ ನಾವು ಮಾಡ್ತೀವಿ ಅಂತಂದರೆ ನಾವು ನೋಡ್ಬೋದು. ಇವಾಗ ಕಂಪ್ನಿ ಕಡೆಯಲ್ಲಿ SQL ಡೆವಲಪರ್ ಅಂತ ಇರ್ತಾರೆ ಅಥವಾ ಡೇಟಾಬೇಸ್ ಡೆವಲಪರ್ ಅಂತ ಇರ್ತಾರೆ. ಆ ಒಂದು ಕಂಪ್ನಿಲಿ ಏನೆಲ್ಲ ಇನ್ಫಾರ್ಮೇಷನ್ ಇರುತ್ತೋ ಅದೆಲ್ಲ ಡೇಟಾ ಏನಾಗಿರುತ್ತೆ ಡೇಟಾಬೇಸಲ್ಲಿ ಸ್ಟೋರ್ ಆಗಿರುತ್ತೆ. ಅದನ್ನು ನಾವು ಏನೋ ಒಂದು ಡಿಲೀಟ್ ಮಾಡಬೇಕು ಅಥವಾ ಒಂದು ಆ್ಯಡ್ ಮಾಡಬೇಕು ಅಂತಂದರೆ ಆ ಎಲ್ಲ ಪವರ್ ಏನಾಗಿರುತ್ತೆ, ಯಾವುದೆಲ್ಲ ಒಂದು ರೈಟ್ಸ್ ಏನಾಗಿರುತ್ತೆ ಒಂದು ಡೇಟಾಬೇಸ್ ಡೆವಲಪರ್ ಹ್ಯಾಂಡ್ ಓವರಲ್ಲಿ ಇರುತ್ತೆ. ಓಕೆ, ಅದನ್ನು ನಾವು ಅಥರೈಸೇಷನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟು ಸೆಕೆಂಡ್ ಪಾಯಿಂಟ್ಸ್ ಆಯಿತು. ಥರ್ಡ್ ಪಾಯಿಂಟ್ಸ್ ನೋಡ್ಬೋದು, ವಿ ಯೂಸ್ ದ ಕ್ವೈರಿ ಲ್ಯಾಂಗ್ವೇಜ್ ಟು ಕಮ್ಯುನಿಕೇಟ್ ಮಾಡೋದಕ್ಕೆ ನಾವಿಲ್ಲಿ ಕ್ವೈರಿ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಿದ್ವಿ. ಕ್ವೈರಿ ಲ್ಯಾಂಗ್ವೇಜ್ ಅಂದರೆ ಯಾವುದು ಅಂತ ನಾವು ನೋಡಿದ್ವಿ. ಕ್ವೈರಿ ಬರೆಯೋದಕ್ಕೆ ನಾವು SQLನ ಯೂಸ್ ಮಾಡ್ತೀವಿ. ಸೊ SQL ಇಸ್ ದ ಕ್ವೈರಿ ಲ್ಯಾಂಗ್ವೇಜ್. ಒಂದು ಇಂಟರಾಕ್ಟ್ ಮಾಡೋದಕ್ಕೆ, ಕಮ್ಯುನಿಕೇಟ್ ಮಾಡೋದಕ್ಕೆ DBMS ಸಾಫ್ಟ್ವೇರ್ ಜೊತೆಗೆ ನಾವು ಏನು ಮಾಡ್ತೀವಿ, SQL ಲ್ಯಾಂಗ್ವೇಜ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟು DBMSಲ್ಲಿ ಡೇಟಾ ಸ್ಟೋರ್ ಆಗುತ್ತೆ. ಈಗ ನಾನು ಹೇಳಿದೆ ನಿಮಗೆ ಡೇಟಾ ಸ್ಟೋರ್ ಆಗುತ್ತೆ ಅಂತಂದರೆ ಯಾವ ಥರ ಸ್ಟೋರ್ ಆಗುತ್ತಪ್ಪ ಅಂದರೆ ಇನ್ ದಿ ಫಾರ್ಮ್ ಆಫ್ ಫೈಲ್ಸಲ್ಲಿ ಸ್ಟೋರ್ ಆಗುತ್ತೆ. ಈಗ ನಿಮ್ಮ ಒಂದು ಹೆಸರು, ನೀವೊಂದು ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಒಂದು ಹೆಸರು, ನೆಕ್ಸ್ಟ್ ನಿಮ್ಮ ಡೇಟಾ ಬರ್ತು, ಯಾವಾಗ ಜಾಯ್ನ್ ಆದ್ರಿ, ನೆಕ್ಸ್ಟು ನಿಮ್ಮ ಒಂದು ಏನು ಇನ್ಫಾರ್ಮೇಷನಲ್ಲಿ ಇದೆಯೋ ಅದೆಲ್ಲ ಒಂದೇ ಲೈನಲ್ಲಿ ನಿಮ್ಮ ಒಂದು ಹೆಸ್ರ ಮೇಲೆ ಕ್ಲಿಕ್ ಮಾಡಿದ್ರು ಅಂತ ನಿಮ್ಮ ಇನ್ಫಾರ್ಮೇಷನ್ ಪೂರ್ತಿ ಫೈಲಲ್ಲಿ ನಮಗೆ ಸಿಗುತ್ತೆ ರೆಕಾರ್ಡ್ಸ್. ಸೇಮ್ ವೇ ಇಲ್ಲಿ ಸಹ ಡೇಟಾಬೇಸಲ್ಲಿ DBMSಲ್ಲಿ ಏನಾಗುತ್ತೆ, DBMS ಏನು ಮಾಡುತ್ತೆ, ಡೇಟಾನ ಇನ್ ದಿ ಫಾರ್ಮ್ ಆಫ್ ಫೈಲ್ಸಲ್ಲಿ ಸ್ಟೋರ್ ಮಾಡುತ್ತೆ. ಎಲ್ಲಿ ಸ್ಟೋರ್ ಮಾಡುತ್ತೆ, ಡೇಟಾಬೇಸಲ್ಲಿ ಸ್ಟೋರ್ ಮಾಡುತ್ತೆ. ನಾನು ಆವಾಗಲೇ ಹೇಳಿದೆ ಡೇಟಾಬೇಸ್ ಅಂದರೆ ಏನು ಅಂತ. ನಾನು ನಿಮಗೆ ಜೋರಾಗಿ ಹೇಳ್ತಾ ಇದ್ದರೆ ಸ್ವಲ್ಪ ವಿಡಿಯೋನ ಪಾಸ್ ಮಾಡಿ ನೋಡಿರಿ, ಬೇಗ ಅರ್ಥ ಆಗುತ್ತೆ. ನೆಕ್ಸ್ಟ್ ನಾನು ನೋಡೋದಾದರೆ DBMS ಆಯಿತು. RDBMS ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಇಲ್ಲಿ ಅರ್ಥ ಆಗಿಲ್ಲ ಅಂತಂದರೆ ಇನ್ನೊಂದ್ಸಲ ಬರೀತೀನಿ ನೋಡಿ ಫ್ರೆಂಡ್ಸ್. DBMSಲ್ಲಿ ಇನ್ ದಿ ಫಾರ್ಮ್ ಆಫ್ ಫೈಲ್ಸ್. ಓಕೆ, ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಫೈಲ್ಸ್ ಇದೆ. ಫೈಲ್ಸ್ ಎಲ್ಲ ನೋಡಿರ್ತೀರಾ ಆಲ್ಮೋಸ್ಟ್. ಫೈಲ್ಸಲ್ಲಿ ಸ್ಟೋರ್ ಆಗುತ್ತೆ. ನೆಕ್ಸ್ಟು
ನೆಕ್ಸ್ಟು ನೋಡಿ ಇಲ್ಲಿ RDBMS. RDBMS ಫುಲ್ ಫಾರ್ಮ್ ಏನಪ್ಪ ಅಂತಂದರೆ ನೀವು ಒಂದು ಫುಲ್ ಫಾರ್ಮ್ನ ಒಂದು ಪಾಯಿಂಟ್ ಆಗಿ ಬರಿಬೋದು. ಓಕೆ ನೋಡಿ RDBMSಗೆ ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ದಿಸ್ ಈಸ್ ದ RDBMS. ಯು ಕ್ಯಾನ್ ರೈಟ್ ದಿಸ್ ಆಸ್ ದ ಪಾಯಿಂಟ್. ಓಕೆ ಪಾಯಿಂಟ್ ಆಗಿ ಇದು ಮಾಡಿ. ನೆಕ್ಸ್ಟು ವೆಯ್ಟ್, ಸಾರಿ ಫಾರ್ ದಿಸ್, ಸಾರಿ. ನೆಕ್ಸ್ಟು RDBMS ಅಂದರೆ ಏನಪ್ಪ ಅಂತಂದರೆ ಇಟ್ ಈಸ್ ದ ಟೈಪ್ ಆಫ್ DBMS ಸಾಫ್ಟ್ವೇರ್. ಓಕೆ ನಾವು DBMS ನೋಡಿದ್ವಿ. ಇದು RDBMS ಏನಪ್ಪ ಅಂತಂದರೆ ಇದ್ರ ಒಳಗಡೆನೆ ಬರ್ತಕ್ಕಂಥ ಒಂದು ಟೈಪ್. ಓಕೆ RDBMS ಇದು ಸಹ ಏನು ಮಾಡುತ್ತೆ, ಡೇಟಾನ ಸ್ಟೋರ್ ಮಾಡುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ಇವಾಗ ಹೆಂಗೆ DBMS ಡೇಟಾನ ಸ್ಟೋರ್ ಮಾಡುತ್ತೋ ಅದೇ ಥರ RDBMS ಸಹ ಡೇಟಾನ ಸ್ಟೋರ್ ಮಾಡುತ್ತೆ. ಬಟ್ RDBMS ಯಾವ ಥರ ಡೇಟಾ ಸ್ಟೋರ್ ಮಾಡುತ್ತಪ್ಪ ಅಂದರೆ ಇನ್ ದಿ ಫಾರ್ಮ್ ಆಫ್ ಟೇಬಲ್ಸಲ್ಲಿ ಸ್ಟೋರ್ ಮಾಡುತ್ತೆ. ಓಕೆ ನಾವಿಲ್ಲಿ ನೋಡ್ಬೋದು ಇನ್ ದಿ ಫಾರ್ಮ್ ಆಫ್ ಟೇಬಲ್ಸ್ ಅಂದರೆ ಅಲ್ಲಿ ರೋಸು ಕಾಲಮ್ಸ್ ಇರುತ್ತೆ, ಅದಕ್ಕೆ ಒಂದು ಟೇಬಲ್ ಅಂತ ಕರಿತೀವಿ. ನೆಕ್ಸ್ಟು ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಒಂದು ಫಿಗರ್ ಇದೆ RDBMSದು. ಇಲ್ಲಿ ಏನು ಬ್ಲ್ಯಾಕ್ ಇದು ಕಾಣಿಸ್ತಿದೆ ಅದು DBMS ಡೇಟಾ ಏನಾಗ್ತಿದೆ DBMSಲ್ಲಿ ಸ್ಟೋರ್ ಆಗ್ತಿದೆ. ಓಕೆ ಇದು ಅಷ್ಟು ಸೇರಿಸಿ RDBMS ಇದು ಸಹ ಸಾಫ್ಟ್ವೇರ್, ಒಂದು DBMSನ ಟೈಪ್. ಓಕೆ ಸೊ ದಿಸ್ ಈಸ್ ಆಲ್ಸೋ ಒಂದು ಸಾಫ್ಟ್ವೇರ್. ಇಲ್ಲೂ ಸಹ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಕಮ್ಯುನಿಕೇಟ್ ಮತ್ತು ಇಂಟರ್ಯಾಕ್ಟ್ ಮಾಡೋದಕ್ಕೆ SQL ಕ್ವೈರಿ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಾ ಇದ್ದೀವಿ RDBMSಗೆ. ಓಕೆ RDBMS ಸ್ಟೋರ್ಸ್ ದಿ ಡೇಟಾ ಇನ್ ದಿ ಫಾರ್ಮ್ ಆಫ್ ಟೇಬಲ್ಸಲ್ಲಿ ಡೇಟಾನ ಸ್ಟೋರ್ ಮಾಡ್ತಾ ಇದ್ದೀವಿ. ಟೇಬಲ್ಸ್ ಅಂದರೆ ಇಲ್ಲಿ ನಾವು ನೋಡ್ಬೋದು, ಟೇಬಲ್ಸ್ ಅಂದರೆ ರೋಸ್ ಆ್ಯಂಡ್ ಕಾಲಮ್ಸ್. ಓಕೆ ರೋಸ್ ಆ್ಯಂಡ್ ಕಾಲಮ್ಸ್. ನೆಕ್ಸ್ಟು RDBMS ಸ್ಟೋರ್ಸ್ ಇನ್ ದಿ ಫಾರ್ಮ್ ಆಫ್ ಡೇಟಾ. ನಾವು ನೋಡ್ಬೋದು ಟೇಬಲ್ಸ್ ಅಂದರೆ ಈ ಥರ ಒಂದು ರೋ ಮತ್ತು ಕಾಲಮಲ್ಲಿ ಸ್ಟೋರ್ ಆಗುತ್ತೆ ಡೇಟಾ. ಇದಿಷ್ಟು ಬಂದುಬಿಟ್ಟು ಡಿಫ್ರೆನ್ಸ್ ಫ್ರೆಂಡ್ಸ್. ನೀವು ಯಾವುದೇ ಒಂದು ಇಂಟರ್ವ್ಯೂಗೆ ಹೋದರೆ ಒಂದು SQL ಡೆವಲಪರ್ಗೆ ನೀವೇನಾದರೂ ಅಪ್ಲೈ ಮಾಡ್ತಾ ಇದ್ದೀರಾ ಅಥವಾ ಡಾಟಾಬೇಸ್ ಡೆವಲಪರ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ, ಇದೇನೇ ನಿಮ್ಮ ಒಂದು SQL ಡೆವಲಪ್ ಮೇಲೆ ಬರ್ತಕ್ಕಂಥ ಎಲ್ಲ ಇದಕ್ಕೂ ಸಹ ಇದೊಂದು ಕ್ವಶನ್ ಇದ್ದೇ ಇರ್ತದೆ. ಇದೊಂದು ಇಂಟರ್ವ್ಯೂಗೆ ವೆರಿ ಇಂಪಾರ್ಟೆಂಟ್. ನಾನು ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.